ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಶನಿವಾರ ನಾನು ಕಾಲಲ್ಲಿ ಮಾತಾಡಬೇಕಾದ್ರೆ ಭಾಳಷ್ಟು ಜನದ ಪ್ರಾಬ್ಲಮ್ ನಾವು ಕೇಳಿಸ್ಕೊಂಡಾಗ ಭಾಳಷ್ಟು ಜನಕ್ಕೆ ಗುರುಶಾಪ, ಗುರುದ್ರೋಹ ಮತ್ತು ವಂಶಪಾರಂಪರೆಯಿಂದ ಬಂದಿರುವಂಥ ದೋಷಗಳಿಂದ ಭಾಳಷ್ಟು ಸಮಸ್ಯೆಗಳನ್ನ ನಾವು ನರಳ್ತಾ ಇದ್ದೀವಿ. ಕಲಿಯುಗ ಅಂದರೆ ಸಮಸ್ಯೆಗಳ ಒಂದು ಯುಗ ಅಂತ ನಾನು ಕರಿತೀನಿ. ಕಲಿಯುಗ ಅಂದರೆ ಯಾರೂ ಸುಖವಾಗಿಲ್ಲ, ಯಾರೂ ಸುಖವಾಗಿ ರಾಜ, ಅಧ್ಯಕ್ಷ, ಸಾಮ್ರಾಟ, ಚಕ್ರವರ್ತಿ ಇವನ್ನೆಲ್ಲ ನೋಡಿದಾಗ ಅವರಲ್ಲೂ ಭಾಳ ಗೊಂದಲ, ಭಾಳ ಸಮಸ್ಯೆಗಳಿಂದ ಜೀವನ ನಡೆಸಿ ಒಂದಿನ ದೇಹ ಬಿಟ್ಬಿಟ್ಟಿದ್ದಾರೆ. ಕಲಿಯುಗ ಅಂದರೆ ಸಮಸ್ಯೆಗಳಿಗೆ ಯುಗ ಅಂತೇಳಿ. ಹಾಗಾದರೆ ಬರೀ ಸಮಸ್ಯೆ ಆದರೆ ಪರಿಹಾರ ಇಲ್ವಾ ಅಂತ ಕೇಳಿದಾಗ ಹಾಗೆ ಪರಿಹಾರನೂ ಹೇಳಿದ್ದಾರೆ. ಆದರೆ ಸರಿಯಾದ ಸಮಸ್ಯೆಗೆ ಸರಿಯಾದ ಪರಿಹಾರ ಮಾಡಿದಾಗ ಮಾತ್ರ ಆ ಸಮಸ್ಯೆ ನಿವಾರಣೆ ಆಗುತ್ತೆ, ಇಲ್ಲಾಂದರೆ ಕಷ್ಟ. ಸಮಸ್ಯೆಗಳೇನಿವತ್ತು ನಮ್ಮನ್ನು ಜಗತ್ತಿನಲ್ಲಿ ನಡೀತಾ ಇರೋದು ಅಂತಂದರೆ, ಓದೋ ಹುಡುಗರು ತೊಗೊಂಡ್ರೆ, ಈಗ ನಿನ್ನೆ ಕಾಲಲ್ಲಿ 10ನೇ ಕ್ಲಾಸು ಬಿಟ್ಬಿಟ್ಟಿದ್ದಾನೆ, ಕೆಲಸಕ್ಕೆ ಹೋಗಿಬಿಟ್ಟಿದ್ದಾನೆ, ಓದ್ತಾ ಇಲ್ಲ ಅಂತ. ಇನ್ನೊಬ್ಬ PUC ಓದ್ತಾ ಇದ್ದಾನೆ, ಸರಿಯಾಗಿ ಓದ್ತಿಲ್ಲ, ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಸರಿಯಾಗಿ ಓದ್ತಿಲ್ಲ ಅಂತೆಲ್ಲ. ಹೆಣ್ಣಾಗಲಿ ಗಂಡಾಗಲಿ ವಿದ್ಯಾರ್ಥಿ ಜೀವನದಲ್ಲಿ ಅವ್ರು ಸರಿಯಾಗಿ ಓದ್ತಿಲ್ಲ ಅಂದರೆ ಅವ್ರಿಗೆ ವಿದ್ಯಾಭಂಗ ದೋಷ ಇರ್ತದೆ. ಒಂದು ಮಾಟಮಂತ್ರ ತಂತ್ರದಿಂದ ಅವ್ರಿಗೆ ವಿದ್ಯಾಭ್ಯಾಸ ಮುಂದುವರಿಬಾರ್ದು ಅಂತ ಮಾಡಿರ್ತಾರೆ. ಇಲ್ಲ ಅವ್ರ ಜಾತಕದಲ್ಲೇ ಗುರುಶಾಪ, ಗುರುದ್ರೋಹ ಇರ್ತದೆ. ಇದು ವಿದ್ಯಾರ್ಥಿ ಜೀವನದಲ್ಲಿ ನಾವು ನೋಡಿರೋಂಥದ್ದು. ಎರಡನೇದು, ಅಪ್ಪನಲ್ಲಿ ಗುರುಶಾಪ ಇದ್ದರೆ ಮಕ್ಕಳು ಓದಲ್ಲ. ತಂದೆಯಲ್ಲಿ ಗುರುವಿನ ಶಾಪ ಅಥವಾ ಗುರುದ್ರೋಹ ಇದ್ದರೆ ಮಕ್ಕಳು ಓದೋಲ್ಲ. ಯಾವುದೇ ಶಾಪ ಇದ್ದರೂ ಗುರುಶಾಪ ಇರ್ಬೋದು. ಬ್ರಹ್ಮ ಕೋಪ ಮಾಡಿಕೊಂಡ್ರೆ ಪರಿಹಾರ ಇದೆ, ವಿಷ್ಣು ಕೋಪ ಮಾಡಿಕೊಂಡ್ರೆ ಪರಿಹಾರ ಇದೆ, ಶಿವ ಕೋಪ ಮಾಡಿಕೊಂಡ್ರೆ ಪರಿಹಾರ ಇದೆ. ಆದರೆ ಗುರು ಅಥವಾ ಮುನಿದರೆ ಕೋಪ ಮಾಡಿಕೊಂಡ್ರೆ ಪರಿಹಾರವೇ ಇಲ್ಲ ಅಂತ ಇಲ್ಲಿ ದತ್ತಾತ್ರೇಯರು ದತ್ತ ಸಂಹಿತೆಯಲ್ಲಿ ಹೇಳಿದ್ದಾರೆ. ನಮ್ಮ ತಾತ ಯಾರಿಗೋ ಗುರುಗಳಿಗೆ ತೊಂದರೆ ಮಾಡಿದ್ರು, ದ್ರೋಹ ಮಾಡಿದ್ರು ಅಥವಾ ಶಾಪ ಇತ್ತು ಅಂದರೆ ನಮ್ಮ ಅಪ್ಪ ಓದೋದಿಲ್ಲ, ವಿದ್ಯಾವಂತರಾಗಲ್ಲ, ನಾನು ಓದೋದಿಲ್ಲ, ನನ್ನ ಮೊಮ್ಮಕ್ಕಳು ಓದೋದಿಲ್ಲ. ಅದರಿಂದ ಗುರುಶಾಪ ಪೂರ್ತಿ ಇರ್ತದೆ. ಹಾವಿನ ಶಾಪ 12 ವರ್ಷ ಆದರೆ ಗುರುಶಾಪ ವಂಶಪಾರಂಪರೆಗೆ ಹೋಗ್ತದೆ. ಒಂದು, ವಿದ್ಯಾರ್ಥಿಗಳಲ್ಲೇ ಜಾತಕ ದೋಷ ಇದ್ದರೆ ವಿದ್ಯಾಭ್ಯಾಸ ಕುಂಠಿತ, ಅಡೆತಡೆಗಳು. ಎರಡನೇದು, ನಮ್ಮ ಗೋತ್ರದಲ್ಲೇ ಗುರುಶಾಪ, ಗುರುದ್ರೋಹ ಇತ್ತು ಅಂದರೆ ನಮ್ಮಲ್ಲಿ ಏಳಿಗೆ ಆಗಲ್ಲ. 5ನೇ ಕ್ಲಾಸು, 7ನೇ ಕ್ಲಾಸು, 10ನೇ ಕ್ಲಾಸ್ ಓದೋದೇ ದೊಡ್ಡ ಸಾಹಸ. ಈ ಥರದಲ್ಲಿ ಆ ವಂಶ ಪಾರಂಪರೆ ನಡೀತಾ ಇರ್ತದೆ. ಇದು ಒಂದು ಸಮಸ್ಯೆ. ಮೂರನೇದು, ಅಮ್ಮನ ಜಾತಕಲ್ಲೂ ಗುರುಶಾಪ ಇರ್ತದೆ, ಅಪ್ಪನ ಜಾತಕ ಗುರುಶಾಪ ಇರ್ತದೆ. ಅಪ್ಪ ಅಮ್ಮ ಇಬ್ಬರು ಓದಿಲ್ಲ, ಹೆಬ್ಬೆಟ್ಟೊತ್ತೋರು, ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂದರೆ ಅವ್ರ ಮಕ್ಕಳು ಕೂಡ ಓದಲ್ಲ, ಬರೆಯಲ್ಲ, ವಿದ್ಯಾವಂತರಾಗಲ್ಲ. ಆದರೆ ಆ ಮಕ್ಕಳ ಜಾತಕದಲ್ಲಿ ಏನಾದ್ರು ಗುರುವಿನ ಅನುಗ್ರಹ ಜೋರ ಇತ್ತು ಅಂದರೆ ಅಪ್ಪ ಅಮ್ಮ ಅನ್ಎಜುಕೇಟೆಡ್ ಆದರೂ ಕೂಡ IAS ಮಾಡಿದ್ದಾರೆ, IPS ಮಾಡಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಜಡ್ಜಸ್ ಆಗಿದ್ದಾರೆ, ಒಳ್ಳೆ ವಿದ್ಯಾವಂತರಾಗಿದ್ದಾರೆ. ಯಾಕೆ? ಅವನಲ್ಲಿ ಗುರುವಿನ ಅನುಗ್ರಹ ಇರೋದ್ರಿಂದ. ಇದು ಒಂದು ನಾವು ಫ್ಯಾಮಿಲಿ ನೋಡಿರೋಂಥದ್ದು. ಗುರುವಿನ ಅನುಗ್ರಹ ಚೆನ್ನಾಗಿತ್ತು ಅಂತಂದರೆ ಅವ್ರಿಗೆ ಎಂಥ ಕಳಪೆ ಸ್ಕೂಲಲ್ಲಿ ಸೇರಿಸಿದ್ರು ಕೂಡ ರ್ಯಾಂಕ್ ತೊಗೊಂಡ್ಬಿಡ್ತಾರೆ. ಈ ಸ್ಕೂಲ್ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ಇಲ್ಲಿಗೆ ಡೊನೇಷನ್ ಕೊಟ್ಟು ಸೇರಿಸ್ಬೇಕು, ಫೀಸ್ ಜಾಸ್ತಿ ಅನ್ನೋ ಗೋಜೆ ಇರಬಾರ್ದು. ಗುರುವಿನ ಅನುಗ್ರಹ ಇತ್ತು ಅಂದರೆ ಸರ್ಕಾರಿ ಸ್ಕೂಲಲ್ಲಿ ಹಾಕಿದ್ರು ಅಥವಾ ಒಂದು ಸಣ್ಣ ಪುಟ್ಟ ಚೋಟ ಮೋಟ ಸ್ಕೂಲಲ್ಲಿ ಸೇರಿಸಿದ್ರು ಕೂಡ ಓದಿ ದೊಡ್ಡ ವ್ಯಕ್ತಿಗಳಾಗ್ಬಿಡ್ತಾರೆ, ದೊಡ್ಡ ವಿದ್ಯಾವಂತರಾಗ್ತಾರೆ. ಗುರುವಿನ ಅನುಗ್ರಹ ಅಲ್ಲಿಗೆ ಅರ್ಥ, ಸಮಾಜದಲ್ಲಿ ಶ್ರೀಮಂತನಾಗದೋದ್ರೂ ಪರವಾಗಿಲ್ಲ, ರೂಪವಂತನಾಗದೋದ್ರೂ ಪರವಾಗಿಲ್ಲ, ವಿದ್ಯಾವಂತನಾಗಬೇಕು ಅಂತ ಅಂದರೆ ಗುರುವಿನ ಆಶೀರ್ವಾದ ಇರಬೇಕು. ಇದು ಕೆಲವ್ರಿಗಿಲ್ಲ. ಹಾಗಾದರೆ ಗುರುವಿನ ಅನುಗ್ರಹ ಇಲ್ಲ ಅಂದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಕೊನೆಯಲ್ಲಿ ಪರಿಹಾರ ತಿಳಿಸ್ತೀನಿ. ಇದು ವಿದ್ಯಾಭ್ಯಾಸದಲ್ಲಿ ನಡೀತಿರುವಂಥ ಗೊಂದಲ. ಎರಡನೇದು, ಎಷ್ಟೋ ಜನ ಗಂಡು ಹುಡುಗರಿಗೆ ಮದುವೆಗೆ ಇಂಥ ಹೆಣ್ಮಕ್ಳು ಹುಡುಕ್ತಾನೆ ಇದ್ದಾರೆ. ಒಂದು 5-6 ವರ್ಷದಿಂದ ನೋಡಿದ್ರೆ ಒಂದು ಹುಡುಗನಿಗೆ ಆಗಲೇ 30-32 ವರ್ಷ ಆಗೋಯ್ತು, ಆದರೆ ಇನ್ನೂ ಮದುವೆನೇ ಸೆಟ್ ಆಗ್ತಿಲ್ಲ. ಅವನಿಗೆ ಬೇಜಾರಾಗ್ಬಿಟ್ಟಿದೆ.
ಯಾವ ಪೂಜೆ ಮಾಡಿದ್ರು ನನಗೆ ಮದುವೆ ಆಗ್ತಿಲ್ಲ, ಯಾವ ಯಾತ್ರೆ ಶಬರಿಮಲೆಗೆ ಹೋದೆ, ತಿರುಪತಿಗೆ ಹೋದೆ, ಧರ್ಮಸ್ಥಳಕ್ಕೆ ಹೋದೆ, ಎಲ್ಲ ಥರನೂ ಯಾತ್ರೆ ಜಾತ್ರೆ ಎಲ್ಲ ಮಾಡಿದೆ, ಆದರೂ ನನಗೆ ಸೆಟ್ ಆಗ್ತಿಲ್ಲ ಅಂದರೆ ನೀವು ಯಾತ್ರೆ ಜಾತ್ರೆ ಮಾಡಿದ್ದು ಫಲ ನಾಶ ಆಗೋಲ್ಲ, ಅದೇನು ವೇಸ್ಟ್ ಆಗೋಲ್ಲ, ಮುಂದಿನ ಜನ್ಮಕ್ಕೆ ಹೋಗುತ್ತೆ. ಆದರೆ ಜಾತಕದಲ್ಲಿ ಗುರುವಿನ ಬಲ ಇಲ್ಲ, ಗುರುವಿನ ಅನುಗ್ರಹ ಇಲ್ಲ. ಮದುವೆ ಆಗಬೇಕು ಅಂದರೆ, ಉಪನಯನ ಮುಂಜಿ ಆಗಬೇಕು ಅಂದರೆ, ಮನೆ ಕಟ್ಟಬೇಕು ಅಂತಂದರೆ, ಉದ್ಯೋಗ ಸಿಗಬೇಕು ಅಂದರೆ, ವಿದ್ಯಾವಂತನಾಗಬೇಕು ಅಂತಂದರೆ, ದಾಸಿಯರ ಜೊತೆ ಬಾಳಿ ಬದುಕಬೇಕು ಅಂದರೆ ನಮಗೆ ಮನೆಗೊಬ್ಬ ಆಳು, ಮನೆ ತುಂಬ ಆಳುಗಳು, ವಾಹನಗಳು ಇವೆಲ್ಲ ಬೇಕು ಅಂತಂದರೆ ಗುರುವಿನ ಅನುಗ್ರಹ ಇರಬೇಕು. ಅದು ಇಲ್ಲದೆ ಇರೋದ್ರಿಂದ ಗಂಡು ಹುಡುಗರಿಗೆ ಮದುವೆ ಆಗ್ತಿಲ್ಲ. ಮದುವೆ ಆಗುತ್ತೆ ಎಷ್ಟೋ ಜನಕ್ಕೆ, ಹುಡುಗಿ ಕಡೆಯಿಂದ ಎಂಗೇಜ್ಮೆಂಟ್ ಆಗುತ್ತೆ, ಹುಡುಗನಿಗೆ ಗುರುಬಲ ಇರಲ್ಲ, ಆಗ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿಬಿಡ್ತದೆ. ಹುಡುಗನಿಗೆ ಗುರುಬಲ ಇತ್ತು, ಹುಡುಗಿಗೆ ಗುರುಬಲ ಇಲ್ಲ, ಮದುವೆ ಮಾಡಿಬಿಡ್ತಾರೆ. ಆದರೆ ಗಂಡ ಹೆಂಡತಿ ಬೇರೆ ಇಟ್ಟಲ್ಲಿ ಡೈವರ್ಸ್ ಆಗಿಬಿಡ್ತದೆ. ಅಲ್ಲಿ ನೋಡಿ, ಮದುವೆ ವಿಚಾರದಲ್ಲಿ ಗುರುವಿನ ಅನುಗ್ರಹ ಬೇಕು. ಶುಕ್ರನ ಆಶೀರ್ವಾದದಿಂದ ಮದುವೆ ಆಗಿಬಿಡ್ತು. ಮದುವೆ ಆದಮೇಲೆ ಸಂಸಾರ ನಡಿಬೇಕಲ್ಲ, ಅದಕ್ಕೆ ಗುರುವಿನ ಆಶೀರ್ವಾದ ಬೇಕು. ಅದರಿಂದ ಇಬ್ಬರಿಗೂ ಗುರುಬಲ ಇದ್ದಾಗ ಮಾತ್ರ ಅವ್ರು ಡೈವರ್ಸೇ ಆಗಲ್ಲ. ಯಾರಿಗಾರು ಒಬ್ಬರಿಗಿಲ್ಲ, ಹುಡುಗಿಗಿಲ್ಲ, ಹುಡುಗನಿಗಿಲ್ಲ ಅಂದರೆ ಮದುವೆ ಆಗ್ಬೋದು. ಹುಡುಗಿ ಡಾಮಿನೆಂಟ್ ಆಗ್ತಾಳೆ, ಮದುವೆ ಮಾಡ್ಕೊಂಡ್ಬಿಡ್ತಾಳೆ. ಹುಡುಗನಲ್ಲಿ ಗುರುಬಲ ಇತ್ತು, ಹುಡುಗಿನಲ್ಲಿಲ್ಲ, ಹುಡುಗ ಡಾಮಿನೇಟ್ ಆಗಿಬಿಡ್ತಾನೆ, ಹುಡುಗಿಗೆ ಮದುವೆ ಆಯಿತು. ಆಮೇಲೆ ನೋಡಿ ಭಾಳ ಮದುವೆ ಅನ್ನೋದೇ ಯಾಕಾದ್ರೆ ಆದನಪ್ಪ ಅನಿಸ್ಬಿಡ್ತದೆ. ಅದರಿಂದ ಇಬ್ಬರಲ್ಲೂ ಗುರುಬಲ ಇದ್ದಾಗ ಮಾತ್ರ ನೀವು ಏನೇ ಜಾತಕ ನೋಡಿದವರು ಪರವಾಗಿಲ್ಲ ಮದುವೆ ಆಗಿಬಿಡ್ತದೆ. ಇಲ್ಲ ಡೈವರ್ಸ್ ಆಗ್ಬೋದು, ಮಕ್ಕಳಾಗದೇ ಇರ್ಬೋದು, ಈ ಥರದ್ದೆಲ್ಲ ದೋಷ ಇರುತ್ತದೆ. ಇದು ಹೆಣ್ಮಕ್ಳಲ್ಲೂ ಭಾಳಷ್ಟು ಇವತ್ತು ದಿವಸ ಎಷ್ಟೋ ಹೆಣ್ಮಕ್ಳಿಗೆ ಮದುವೆನೇ ಆಗ್ತಿಲ್ಲ. 30 ವರ್ಷ ಆಯಿತು, 35 ವರ್ಷ ಆಯಿತು, ಸುಮಾರು ಒಂದಷ್ಟು ಗಂಡು ಹುಡುಕಿದ್ದೀನಿ ಅಂತಾರೆ. ಹುಡುಗನ ಹುಡುಕಿ ಸಾಕಾಯ್ಕೊಂಡು ಯಾರೂ ಸೆಟ್ ಆಗ್ತಿಲ್ಲ, ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾರೆ, ಮತ್ತೆ ವಾಪಸ್ ಬರಲ್ಲ. ಯಾಕೆಂದ್ರೆ ಗುರುಬಲ ಇಲ್ಲ. ನೋಡಿದ್ರು ಗುರುಬಲ ಇಲ್ದೋದ್ರಿಂದ ವಾಪಸ್ ಬಂದು ಎಂಗೇಜ್ಮೆಂಟ್ ಆಗಿಲ್ಲ, ಇಲ್ಲ ಮದುವೆ ಮಾಡ್ಕೋತಾ ಇಲ್ಲ. ಅಕಸ್ಮಾತ್ ಆದರೂ ಕೂಡ ಹುಡುಗಿಗೆ ಗುರುಬಲ ಇಲ್ಲಂದರೆ ಕುಡ್ಕೊಂಬಂದು ಹೊಡೆಯೋ ಗಂಡ, ಕೆಲಸ ಕಳ್ಕೊಳ್ಳೋ ಗಂಡ, ಏನೇ ವ್ಯಾಪಾರ ಮಾಡ್ತಿದ್ರು ಕೂಡ ಆ ಹುಡುಗಿ ಮದುವೆ ಮಾಡಿಕೊಂಡ್ರೆ ಅವ್ನು ನಷ್ಟ ಆಗಿಬಿಡ್ತಾನೆ. ಅದಕ್ಕೆ ಹುಡುಗಿಲೂ ಗುರುಬಲ ಇರಬೇಕು. ಹುಡುಗಿ ಜಾತಕ ಗುರುಬಲ ಇದ್ದಾಗ ಹುಡುಗನಿಗೆ ಯೋಗ, ಹುಡುಗನ ಜಾತಕ ಗುರುಬಲ ಇದ್ದಾಗ ಹುಡುಗಿಗೂ ಒಳ್ಳೆ ಸಂತಾನ, ಆಕೆನೂ ಉದ್ಯೋಗ ಹೋಗ್ಬೋದು, ಏನೋ ಒಂದಾಗ್ತದೆ. ಹೀಗೆ ಮದುವೆ ವಿಚಾರದಲ್ಲೂ ಗುರುವಿನ ಅನುಗ್ರಹ ಇಲ್ಲ ಅಂದರೆ ನೀವೆಂಥ ಕೋಟ್ಯಾಧಿಪತಿಯೇ ಆಗಿದ್ರು, ಎಷ್ಟು ರೂಪವಂತರಾಗಿದ್ರು, ಇಷ್ಟು ಉದ್ದ ಓದಿದ್ರು, ಏನೇ ಇದ್ದರೂ ಕೂಡ ಅದು ಗುರುವಿನ ಅನುಗ್ರಹ ಇಲ್ಲ ಅಂದರೆ ಮ್ಯಾರೇಜಲ್ಲಿ ಗೊಂದಲ, ಡೈವರ್ಸು, ಇಲ್ಲ ವಿಧವಾ ಎಲ್ಲ ವಿಧವೆ ಯೋಗ ಆಗಿಬಿಡ್ತದೆ. ಇದು ಒಂದು ವಿದ್ಯಾರ್ಥಿ ಜೀವನ ಆಯಿತು, ಮ್ಯಾರೇಜ್ ಲೈಫಲ್ಲಿ ಆಯಿತು. ಇದಲ್ಲದೆ ವ್ಯಾಪಾರ ಮಾಡೋಕ್ಕೆ ಅಂತ ಹೊರಡ್ತಾರೆ. ವ್ಯಾಪಾರದಲ್ಲಿ ಸುಮ್ಮನೆ ಯಾರೋ ಹೇಳೋದಂತ ವ್ಯಾಪಾರ ಶುರು ಮಾಡಿಬಿಡ್ತಾನೆ. ಅವನು ಓದಿರೋದು ಒಂದು, ಅವ್ನು ಮಾಡ್ತಿರೋ ಕೆಲಸನೇ ಒಂದು. ಹೀಗಾಗಿ ಗುರುವಿನ ಅನುಗ್ರಹ ಇಲ್ಲ ಅಂದರೆ ಓದಿದ್ದೊಂದು, ಮಾಡೋ ಕೆಲಸ ಒಂದು, ಹೆಚ್ಚಿಗೆ ದಿನ ಶಾಶ್ವತ ಕೆಲಸ ಇರಲ್ಲ, ಹೆಚ್ಚಿಗೆ ದಿನ ಆ ವ್ಯಾಪಾರದಲ್ಲಿ ಮುಂದುವರಿಯೋಕ್ಕಾಗಲ್ಲ. ಗುರುಬಲ ಇರೋವರೆಗೂ ಚೆನ್ನಾಗಿ ನಡೀತು ವ್ಯಾಪಾರ, ಗುರುಬಲ ಕಮ್ಮಿ ಆದಾಗ ಲಾಸ್ ಆಯಿತು. 9 ವರ್ಷ ಚೆನ್ನಾಗಿ ಬಿಸ್ನೆಸ್ ಮಾಡ್ದ, 10ನೇ ವರ್ಷಕ್ಕೆ ಲಾಸ್ ಆಯಿತು, ಗುರುಬಲ ಕಮ್ಮಿ ಆಯಿತು. ಅದರಿಂದ ಗುರು ದಶೆ ಇದ್ದಾಗ ಎಲ್ಲ ಚೆನ್ನಾಗಿ ನಡೀತದೆ. ಗುರು ದಶೆ ಕಮ್ಮಿ ಆದಾಗ ಉದ್ಯೋಗ ಕಳ್ಕೊತಾರೆ, ವ್ಯಾಪಾರದಲ್ಲಿ ನಷ್ಟ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ನಷ್ಟ ಆಗಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಲಿಯೋಂಗಾಗುತ್ತೆ. ಅಲ್ಲಿಗೆ ಅರ್ಥ ವಿದ್ಯಾಭ್ಯಾಸಕ್ಕೂ ಗುರುವಿನ ಅನುಗ್ರಹ ಬೇಕು, ಮದುವೆ ಆಗಬೇಕಾದ್ರೂ ಗುರುವಿನ ಅನುಗ್ರಹ ಬೇಕು, ವ್ಯಾಪಾರ ಉದ್ಯೋಗದಲ್ಲೂ ಕೂಡ ಗುರುವಿನ ಅನುಗ್ರಹ ಬೇಕು ಅನ್ನೋದು ಅರ್ಥ ಆಯಿತು. ಅಂದರೆ 9 ಗ್ರಹಗಳಲ್ಲಿ ಅತಿ ಶ್ರೇಷ್ಠವಾಗಿರೋದಂಥದ್ದು ಗುರು ಗ್ರಹಕ್ಕೆ ನಾವು ಪರಿಹಾರ ಮಾಡಿಕೊಳ್ಬೇಕು. ಆಗಲೇ ನಮ್ಮದೆಲ್ಲ ವ್ಯವಹಾರ ಆಚಾರದಲ್ಲೆಲ್ಲ ಯಶಸ್ವಿ ಆಗ್ತದೆ, ಪ್ರೋಗ್ರೆಸ್ ಆಗ್ತದೆ ಅಂತಾಯಿತು. ಆದ್ದರಿಂದ ಕೃಷ್ಣ ಇದು ಸಾಂದೀಪನಿ ಋಷಿಗಳನ್ನ ಗುರುಗಳನ್ನ ಪೂಜೆ ಮಾಡ್ತಿದ್ದ, ರಾಮ ವಿಶ್ವಾಮಿತ್ರನ ಪೂಜೆ ಮಾಡ್ತಿದ್ದ. ಹೀಗೆ ದೇವಾನುದೇವತೆಗಳು ಬೃಹಸ್ಪತಿ ಅನ್ನೋ ಗುರುನ ಪೂಜೆ ಮಾಡ್ತಾರೆ. ಅಲ್ಲಿಂದ ಅರ್ಥ ಗುರು ಇಲ್ಲದೆ ಜಗತ್ತಿನಲ್ಲಿ ಯಾವುದೂ ನಡೆಯೋದಿಲ್ಲ ಅಂತಾಯಿತು. ಇವತ್ತಿನ ಕಲಿಯುಗದಲ್ಲಿ ಈ ಒಂದು ಅಧರ್ಮ, ಈ ಒಂದು ಕೆಟ್ಟ ಪ್ರಪಂಚ, ಎಲ್ಲ ಕಡೆ ಮೋಸ, ಅತ್ಯಾಚಾರ, ಅನಾಚಾರ, ದರೋಡೆ, ವಂಚನೆ, ಲಂಚ, ಮೋಸ ಎಲ್ಲ ತುಂಬಿ ತುಳುಕುವಾಗ ಆ ಪ್ಯೂರಿಟಿ ಅನ್ನೋದು ಹೊರಟೋಗ್ಬಿಟ್ಟಿದೆ, ಕ್ವಾಲಿಟಿ ಇಲ್ಲ. ಹೀಗಾಗಿ ಎಲ್ಲ ಧರ್ಮದವ್ರಿಗೂ ಒಳ್ಳೆ ಗುರು ಸಿಗೋದು ಕಷ್ಟ, ಎಲ್ಲ ಜಾತಿಯವ್ರಿಗೂ ಗುರುಗಳು ಸಿಗೋದು ಕಷ್ಟ. ಇವತ್ತು ಗುರುಗಳಿದ್ರು ಕೂಡ ಆಯಾ ಜಾತಿಗೆ ಗುರುಗಳಾಗ್ಬಿಟ್ಟಿದ್ದಾರೆ, ಆ ಕೆಲವು ಗುರುಗಳು ಒಂದಕ್ಕೆ ಮಿಸ್ಲಾಗ್ಬಿಟ್ಟಿದ್ದಾರೆ. ಹೀಗಾಗಿ ನಮ್ಮ ಜಾತಕದಲ್ಲಿ ಗುರು ದೋಷ ತೆಗಿಬೇಕು ಅಂದರೆ ಸರಿಯಾಗಿ ನಮಗೆ ಉತ್ತರ ಸಿಗ್ತಿಲ್ಲ, ಹೆಂಗೆ ಮಾಡ್ಕೋಬೇಕು ಅಂತೇಳಿ. ಕೆಲವರು ಹೇಳ್ತಾರೆ ಗುರು ಶಾಂತಿ ಮಾಡೋಣ, ವ್ಯಾಪಾರದಲ್ಲಿ ನಷ್ಟ, ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಮತ್ತು ಇದಕ್ಕಿದ್ದಾಗೆ ಮನೆಯಲ್ಲೆಲ್ಲ ಸಿಕ್ಕಾಬಟ್ಟೆ. ನೋಡಿ, ಮನೆ ಒಳಗೆ ಯಾರಿಗಾರು ಗುರು ನೀಚನಾಗಿದ್ದಾಗ ಗೃಹ ಕಲಹ,
ಯಾವಾಗ ಅವ್ನಿಗೆ ಗುರು ಇಲ್ಲ, ಗುರು ಅಂದ್ರೇನು ಅರಿವು ಅಂತ, ಗುರು ಅಂದ್ರೇನು ಜ್ಞಾನ ಅಂತ, ಗುರು ಅಂದರೆ ಮೆಚ್ಯೂರಿಟಿ ಅಂತ. ಇದು ಇಲ್ಲ ಅಂದಾಗ ಅಜ್ಞಾನಿ, ಬಾಯಿ ಬಂದಾಗ ಹೊಲ್ಸೊಲ್ಸು ಮಾತಾಡ್ತಾನೆ, ಹೊಡಿತಾನೆ, ಕುಡ್ಕೊಂಬರ್ತಾನೆ, ಡ್ರಿಂಕ್ಸು, ಸ್ಮೋಕು, ಡ್ರಗ್ಸು ಇವೆಲ್ಲ ಶುರು ಮಾಡಿಬಿಡ್ತಾನೆ, ಅಜ್ಞಾನಕ್ಕೆ ಹೋಗ್ಬಿಡ್ತಾನೆ. ಗುರು ಅಂದರೆ ಜ್ಞಾನ. ಅಜ್ಞಾನ ಯಾವುದು? ಗುರು ಕಮ್ಮಿ ಆದಾಗ ಎಲ್ಲ ಥರ. ಗುರು ಜೊತೆಗೆ ಪಾಪಗ್ರಹಗಳೇನಾದ್ರು ನಮ್ಮ ಜಾತಕದಲ್ಲಿ ಗುರು ಜೊತೆ ಪಾಪಗ್ರಹಗಳು ಸೇರಿದಾಗ ಪಾಪಕೃತ್ಯಗಳನ್ನು ಮಾಡ್ತಾನೆ. ಸ್ಮೋಕು, ಡ್ರಗ್ಸು, ಸೆಕ್ಸು, ಮತ್ತು ಬಾಂಬ್ ಬಿಡೋದು, ಕೊಲೆ ಮಾಡೋದು, ಭಾಳ ಕೆಟ್ಟ ಪಾಪಗಳನ್ನು ಮಾಡಿಬಿಡ್ತಾನೆ. ಅಲ್ಲಿಗೆ ಅರ್ಥ ಗುರು ಬಲ ಕಮ್ಮಿ ಆಯಿತು, ಅದಕ್ಕೆ ಪಾಪಗ್ರಹ ಬಲ ಜಾಸ್ತಿ ಆಯಿತು. ಗುರು ಜೊತೆಗೆ ಶತ್ರು ಸೇರಿಕೊಂಡಾಗ, ಗುರು ಜೊತೆಗೆ ಶತ್ರುಗ್ರಹಗಳು ಸೇರಿದಾಗ ಏನಾಗುತ್ತೆ? ಗಂಡನೇ ಶತ್ರು, ಹೆಂಡ್ತಿನೇ ಶತ್ರು, ಮಕ್ಕಳೇ ಶತ್ರು, ಅತ್ತೆ ಮಾವ, ಬಂಧು ಮಿತ್ರ, ಅಕ್ಕಪಕ್ಕದವ್ರ ಮನೆಯವರು ಎಲ್ಲರೂ ಶತ್ರು ಆಗಿಬಿಡ್ತಾರೆ. ಅವನಿಗೆ ಪ್ರಪಂಚನೇ ಬೇಡ ಅನ್ನೋ ಮಟ್ಟ ತಂದಿಡ್ತಾರೆ. ಆದ್ದರಿಂದ ಮಿತ್ರತ್ವ ಕೊಡೋರು ಯಾರು? ಮಿತ್ರತ್ವ ಅಂದ್ರೇನು? ಒಳ್ಳೆ ಸ್ನೇಹಿತರ ಸೃಷ್ಟಿ ಮಾಡೋದು ಗುರುಗ್ರಹ. ಇಲ್ಲಿ ಗುರುಬಲ ಕಮ್ಮಿ ಆಯಿತು, ಗುರುಗ್ರಹಕ್ಕೆ ಶತ್ರುಗ್ರಹ ಸೇರಿಕೊಂಡಾಗ ಎಲ್ಲರೂ ಶತ್ರುಗಳ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಅಲಿಯಂಗಾಗೋಯ್ತು. ಇದಲ್ದೇ ಗುರು ಏನಾದ್ರು ವಕ್ರನಾಗಿದ್ರ, ಕಾರ್ ಕಳ್ಕೊಂಡ, ಸೈಟ್ ಕಳ್ಕೊಂಡ, ಮನೆ ಮಾರ್ಕೊಂಬಿಟ್ಟ, ಮಕ್ಕಳು ಸತ್ತೋದ್ರು, ಕಣ್ಮುಂದೆನೇ ಮಕ್ಕಳು ಸತ್ತೋಗ್ತಾರೆ. ಗುರು ವಕ್ರನಾದಾಗ ಎಲ್ಲರೂ ಕಳ್ಕೊಂಡ್ಬಿಡ್ತೀವಿ. ಮೂರನೇದು, ಗುರು ಏನೋ ನೀಚನಾದಾಗ ನಾವು ಮಾಡೋ ಕೆಲಸ ಶುರು ಮಾಡ್ತೀವಿ, ಆದರೆ ಕಂಪ್ಲೀಟ್ ಆಗಲ್ಲ, ಮುಗ್ಸೋಕ್ಕೆ ಆಗಲ್ಲ. ಮನೆ ಕಟ್ತೀವಿ, ಮನೆ ಕಂಪ್ಲೀಟ್ ಆಗಲ್ಲ. ಕೆಲಸಕ್ಕೆ ಅಪ್ಲಿಕೇಶನ್ ಆಗ್ತಾ ಇಂಟ್ರ್ಯೂ ಬರ್ತಾವೆ, ಆದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರೋದಿಲ್ಲ. ಹಾಗೆ ಗುರು ನೀಚನಾದಾಗ ನಮಗೆಲ್ಲವೂ ಸ್ಲೋ ಆಗ್ತಾ ಹೋಗುತ್ತೆ, ಎಲ್ಲ ಅಡೆತಡೆಗಳು ನಿಂತ್ಕೊಳ್ಳುತ್ತೆ. ಅದರಿಂದ ಎಲ್ಲ ಧರ್ಮದವ್ರಿಗೂ ಗುರು ಸಿಗಲ್ಲ, ಎಲ್ಲ ಜಾತಿಯವ್ರಿಗೂ ಗುರು ಸಿಗೋದಿಲ್ಲ. ಆದ್ದರಿಂದ ಗುರುಗ್ರಹಕ್ಕೆ ನಾವು ಶಾಂತಿ ದಿನನಿತ್ಯ ಮಾಡಬೇಕಂತೆ. ದಿನನಿತ್ಯ ಊಟ ಬಿಟ್ಟರು, ನಿದ್ದೆ ಬಿಟ್ಟರು ಪರವಾಗಿಲ್ಲ, ದಿನನಿತ್ಯ ಮಾಡಬೇಕು. ಅದಕ್ಕೆ ಗುರುಗ್ರಹಕ್ಕೆ ನಾವು ಶಾಂತಿ ಮಾಡಬೇಕು. ಯಾವ ಥರ ಶಾಂತಿ ಮಾಡಬೇಕು? ನಾವು ಏನಾದ್ರು ಈಗ ಜಾತಕ ತೋರಿಸಿದಾಗ, ಪುರೋಹಿತತ್ವ ಹೋದಾಗ ಈ ಹೋಮ ಮಾಡಿ, ಆ ಹೋಮ ಮಾಡಿ, ಈ ದಾನ ಕೊಡಿ ಅಂತೇಳಿ ಒಂದು 20, 30, 50 ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಅದು ಪರಿಹಾರ ಸಿಗ್ತದೋ ಇಲ್ವೋ, ರಿಸಲ್ಟ್ ಕೊಡುತ್ತೋ ಏನೋ ಗೊತ್ತಿಲ್ಲ. ಈ ಥರದಿಂದ ನಾವೇ ಗುರುಗ್ರಹಕ್ಕೆ ಯಾಕೆ ಶಾಂತಿ ಮಾಡಬಾರ್ದು? ನಮ್ಮ ಕರ್ಮಕ್ಕೆ ನಾವೇ ಹೊಣೆ. ನಮ್ಮ ಹಸಿವಿಗೆ ನಾವೇ ಊಟ ಮಾಡಬೇಕು. ನಮಗೆ ದಾಹ ಆದರೆ ನಾವೇ ನೀರು ಕುಡಿಬೇಕು. ನಮಗೆ ವಿಶ್ರಾಂತಿ ಬೇಕು, ನಾವೇ ಮಲ್ಕೋಬೇಕು ವಿನ ಇನ್ನೊಬ್ಬರು ನಮ್ಮ ಪರ ಊಟ ಮಾಡೋದು, ನಮ್ಮ ಪರವಾಗಿ ಇನ್ನೊಬ್ಬರು ನೀರು ಕುಡಿಯೋದು, ನಮ್ಮ ಪರವಾಗಿ ಇನ್ನೊಬ್ಬರು ನಿದ್ದೆ ಮಾಡೋದು ಏನೂ ಲಾಭ ಇಲ್ಲ. ನಮ್ಮ ಕರ್ಮಕ್ಕೆ ನಾವೇ ಹೊಣೆ. 8 ವರ್ಷ ಕಳೆದ ನಂತರ ಹಲ್ಲು ಬಿದ್ದ ಮೇಲೆ, ಮಕ್ಕಳಿಗೆ ಹಲ್ಲು ಬಿದ್ದ ಮೇಲೆ ಅವ್ರವ್ರ ಕರ್ಮ ಅವರೇ ಕಳಿಬೇಕು. 8 ವರ್ಷ ಒಳಗಿದ್ದರೆ ತಂದೆ ತಾಯಿಗಳು ಪರಿಹಾರ ಮಾಡಿ ಓದೋ ಮಕ್ಕಳಿಗೆ ಓದೋಂಗೆ ಮಾಡ್ಬೋದು, ಪರಿಹಾರ ಮಾಡಿ. ಇಲ್ಲಿ ಕರ್ಮಕ್ಕೆ ನಾವೇ ಹೊಣೆ ಆಗಿರೋದ್ರಿಂದ, ಕರ್ಮ ನಾವೇ ತೊಗೊಂಡು ಬಂದು ಹುಟ್ಟಿರೋದ್ರಿಂದ ನಾವು ಪರಿಹಾರ ನಾವೇ ಮಾಡ್ಕೋಬೇಕು. ಇನ್ನೊಬ್ಬರು ಪರಿಹಾರದಲ್ಲಿ ಕ್ವಾಲಿಟಿ ಸರಿಯಾಗಿ ಮಾಡಿದಾರಾ, ಸರಿಯಾಗಿ ಮಾಡಿಸಿದಾರಾ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಬಟ್ ದುಡ್ಡು, ಟೈಮು ಎಲ್ಲ ವೇಸ್ಟ್ ಆಗ್ತಿದೆ. ಆದ್ದರಿಂದ ನಾವು ಇವತ್ತಿನ ಈ ಒಂದು ಕಲಿಯುಗದಲ್ಲಿ ಗುರುನು ಬಹಳ ವಿಶೇಷವಾದಂಥ ಗ್ರಹ. ಬೃಹಸ್ಪತಿ, ದೇವಾನುದೇವತೆಗಳು, ರಾಜ ಮಹಾರಾಜರುಗಳು ಎಲ್ಲರೂ ಆಸ್ಥಾನದ ಗುರುಗಳನ್ನ ಇಟ್ಕೊಂಡಿದ್ರು. ಗುರುವಿನ ಅನುಗ್ರಹದಿಂದ ಜಗತ್ತನ್ನು ರಾಜ್ಯ ಆಳ್ತಾ ಇದ್ರು. ಗುರುವಿನ ಅನುಗ್ರಹದಿಂದ ದೇವಾನುದೇವತೆಗಳು ಇತ್ತು ಇಡೀ ಜಗತ್ತನ್ನು, ಬ್ರಹ್ಮಾಂಡವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಗುರುಗ್ರಹ ಅಂದರೆ ಬೃಹಸ್ಪತಿ, ಇದನ್ನು ನಾವು ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ. ಆದರೆ ಆ ಗುರುವಿನ ಛಾಯೆ ಸಿದ್ಧಗ್ರಹದಿಂದ ಹುಡ್ತಾರೆ ಭೂಮಿ ಮೇಲೆ. 9 ಗ್ರಹಗಳು ಬೇರೆ, ಇನ್ನೊಂದು ಗ್ರಹ ಇದೆ. ಈ ಸಾಧು ಸಂತರು ಸನ್ಯಾಸಿಗಳೆಲ್ಲ ಈ 9 ಗ್ರಹದಲ್ಲಿ ಹುಟ್ಟಿದ್ರೆ, ಅವಧೂತರು ಇನ್ನೊಂದು ಗ್ರಹದಲ್ಲಿ ಹುಡ್ತಾರೆ, ಅದು ಸಿದ್ಧಗ್ರಹ ಅಂತೇಳಿ. ಯಾರು? ಶಿರ್ಡಿ ಸಾಯಿ ಬಾಬಾ, ಅವರು ಸನ್ಯಾಸಿ ಅಲ್ಲ. ಅಕ್ಕಲಕೋಟೆ ಸ್ವಾಮಿ ಸಮರ್ಥರು, ಅವರು ಸನ್ಯಾಸಿ ಅಲ್ಲ. ಅವ್ರು ಯಾರು ದೀಕ್ಷೆ ಕೊಟ್ಟವರೇ ಗೊತ್ತಿಲ್ಲ, ಸ್ವಯಂ ಭಗವಂತನ ಸ್ವರೂಪರು. ದತ್ತಾತ್ರೇಯರು, ಅವ್ರಿಗೆ ಯಾರು ದೀಕ್ಷೆ ಕೊಟ್ಟರು? ಇಲ್ಲ, ಅವರೇ ಜಗತ್ತಿಗೆ ಆದಿಗುರು ಆಗಿಬಿಟ್ರು. ಹೀಗೆ ಯಾರಿಂದಲೂ ದೀಕ್ಷೆ ಪಡಿದಾನೆ ಸಪ್ರೇಟಾಗಿ ಜನ್ಮ ತಗೋತಾರೆ ಈ ಭೂಮಿ ಮೇಲೆ. ಅಂಥದ್ದು ಸಿದ್ಧಗ್ರಹ ಅಂತೇಳಿ. ಆ ಸಿದ್ಧಗ್ರಹದಿಂದ ಬಂದಂಥ ಕೆಲವು ಗ್ರಹಗಳು ಅಂದರೆ ಅದು ಬೃಹಸ್ಪತಿ ಅನುಗ್ರಹದಿಂದ. ಅಂಥ ಗ್ರಹಕ್ಕೆ, ಅಂಥ ಗುರುಗಳಿಗೆ ನಾವು ನಿತ್ಯ ಸ್ಮರಣೆ ಮಾಡಬೇಕು. ಗುರು ಸ್ಮರಣೆ ಮಾಡೋದ್ರಿಂದ ಆಯಾ ದಿನದ ಪಾಪಗಳು ಹೋಗುತ್ತೆ. ಆಯಾ ಸಮಯ, ಆಯಾ ಸೆಕೆಂಡ್ಸು, ಆಯಾ ಗಂಟೆಗಳಲ್ಲಿ ಮಾಡಿದಂಥ ಪಾಪಗಳು ಗುರು ಸ್ಮರಣೆಯಿಂದ ಪಾಪ ನಿವಾರಣೆ. ಗುರು ದರ್ಶನ ಮಾಡೋದ್ರಿಂದ ನಮಗೆಲ್ಲ ದೋಷಗಳು ಹೋಗುತ್ತಂತೆ.
ಗುರುವಿನ ಜೊತೆ ಮಾತಾಡೋದ್ರಿಂದ ನಮಗೆಲ್ಲ ಜನ್ಮಾಂತರ ಶಾಪ ಪಾಪಗಳು ನಿವಾರಣೆ ಆಗ್ತದೆ. ಗುರುಗಳಿಗೆ ನಮಸ್ಕಾರ ಮಾಡೋದ್ರಿಂದ ಎಲ್ಲ ಥರ ವಂಶ ಪಾರಂಪರೆಯಿಂದ ಬಂದಂಥ ದೋಷಗಳು ನಿವಾರಣೆ ಆಗುತ್ತೆ. ಆದರೆ ನಮಗೆ ಗುರು ಇಲ್ಲ, ನಮ್ಗೆ ಯಾರೂ ಗೊತ್ತೇ ಇಲ್ಲ. ಅದರಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ಹೆಂಡತಿ ಕಡೆಯವ್ರನ್ನ ಪೂಜೆ ಮಾಡಬೇಕಾ ಗಂಡನ ಕಡೆಯವ್ರ ಪೂಜೆ ಮಾಡಬೇಕಾ ಗೊತ್ತಿಲ್ಲ. ಆದ್ದರಿಂದ ಗುರುಗೆ ಜಾತಿ ಧರ್ಮ ಭೇದ ಇಲ್ಲ. ಗುರು ಜಗತ್ತಿಗೆ ಗುರು. ಅದರಿಂದ ಅಂಥ ಗುರುಗಳಿಗೆ ನಾವು ಪೂಜೆ ಜಪ ತಪ ಮಾಡೋದ್ರಿಂದ ನಮಗೆ ಈ ಎಲ್ಲ ದೋಷ ನಿವಾರಣೆ ಆಗ್ತದೆ. ವೀಕ್ಷಕರೇ, ಮುಂದಿನ ವರ್ಷ 2026 ಮಾರ್ಚ್ 19ನೇ ತಾರೀಕು ಪರಾಭವ ಸಂವತ್ಸರ ಶುರುವಾಗುತ್ತೆ. ಪರಾಭವ ಅಂದ್ರೂ ಕಳ್ಕೊಳ್ಳೋದು, ಸೋಲೋದು, ಕ್ಷಯ ಆಗೋದು, ಕ್ಷೀಣಿಸೋದು ಅಂತೇಳಿ. ಮುಂದಿನ ವರ್ಷ ಯುಗಾದಿಯಿಂದ ಯುಗಾದಿಗೆ ಗ್ರಹಗಳು ಚೇಂಜ್ ಆಗುತ್ತೆ. ಯಾರ ಜಾತಕದಲ್ಲಿ ಗುರು ನೀಚನಾದರೆ ಅಥವಾ ಗುರು ವಕ್ರನಾದರೆ, ಗುರು ಶತ್ರುಗ್ರಹ ಜೊತೆ ಸೇರ್ಕೊಂಬಿಟ್ರೆ, ಗುರುಗ್ರಹ ಜೊತೆ ಪಾಪಗ್ರಹದ ಜೊತೆ ಸೇರ್ಕೊಂಬಿಟ್ರೆ ನಾನು ಇಷ್ಟೊತ್ತು ಹೇಳೋ ಅದೆಲ್ಲ ದುರಂತ ನಡೀತದೆ. ಒಂದು, ಮುಂದಿನ ವರ್ಷ ಮನೆಯಲ್ಲಿ ಭಾಳಷ್ಟು ರಕ್ತಗಳಿಂದ ಸಂಬಂಧಪಟ್ಟಂಥ ದೋಷ, ಅಂದರೆ ಕೈಕಾಲು ಕತ್ತರಿಸೋದು, ಕೊಲೆ ಮಾಡೋದು, ಈ ಥರ ದೋಷಗಳು ಮುಂದಿನ 19ನೇ ತಾರೀಕು ಮಾರ್ಚಿಂದ ಪ್ರಾರಂಭ ಆಗುತ್ತೆ. ಅಂದರೆ ಪರಾಭವ ಸಂವತ್ಸರದಿಂದ ಭಾಳಷ್ಟು ಬಿಸ್ನೆಸ್ಸಲ್ಲಿ ಲಾಸು, ಅತಿಯಾದ ವೃಷ್ಟಿಯಿಂದ ಎಲ್ಲ ಧನಹಾನಿ ಮಾನಹಾನಿ ಎಲ್ಲ ಆಗಿಬಿಡ್ತದೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ಗುರು ಸದಾ ನಮ್ಮಿಂದ ಇದ್ದು ಕಾಯಬೇಕು. ಅದರಿಂದ ಈ ಒಂದು ಈಗ ಏನು ನಡೆದು ಅನುಭವಿಸ್ತಿದ್ದೀವೋ ಕಷ್ಟ, ಮುಂದಿನ ವರ್ಷ ಅನುಭವಿಸ್ಬಾರ್ದು ಅಂದರೆ ನಾವೀಗ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರದಿಂದ ಜನಗಳಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ತಿಂಗಳು ಅಂದರೆ ಈ ವರ್ಷ ಡಿಸೆಂಬರ್ 4ನೇ ತಾರೀಕು ದತ್ತಾತ್ರೇಯರು ಹುಟ್ಟಿದ ದಿನ, ಆ ಒಂದು ಗುರುವಾರನೇ ಬಂದಿದೆ, ಹುಣ್ಣಿಮೆ ದಿವಸ. ಅದರಿಂದ ಯಾರೀಗ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಮತ್ತು ಮದುವೆ ಆದಮೇಲೆ ಅಪಾರ್ಷನ್ ಆಗ್ತಿದೆ, ಮಕ್ಕಳು ಸರಿ ಇಲ್ಲ, ದಾಂಪತ್ಯ ಜೀವನದಲ್ಲಿ ಭಾಳ ಸಮಸ್ಯೆ, ಮನೆಯಲ್ಲಿ ಭಾಳ ತೊಂದರೆಗಳು, ಅಪ್ಪನ ಆಸ್ತಿ ಸಿಗ್ತಿಲ್ಲ, ಪಿಚ್ಚಾದ ಆಸ್ತಿ ಸಿಗ್ತಿಲ್ಲ, ಕೋರ್ಟು ಪೊಲೀಸ್ ಅಲಿತಿರೋ ಅಂಥ ದಂಪತಿಗಳು, ಮದುವೆ ಆಗಿರೋ ಹುಡುಗರು 108 ಜನ, ಮದುವೆ ಆಗದಿರೋ ಹೆಣ್ಮಕ್ಳು 108 ಜನ, 1008 ದಂಪತಿಗಳನ್ನ ಕೂರಿಸಿ ಈ ಡಿಸೆಂಬರ್ 4ನೇ ತಾರೀಕು ನಾವು ನಮ್ಮ ಸಂಸ್ಥೆ ವತಿಯಿಂದ ತುಮಕೂರಿನಲ್ಲಿ ನಾವು ಈ ಪಾದಕೆಗಳನ್ನು ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ಈ ಪಾದಕೆಗಳು ಇದು ಮರದಲ್ಲಿ ಮಾಡಿರುವಂಥ ವುಡ್ಡಲ್ಲಿ ಮಾಡಿರುವಂಥ ಪಾದಕೆ. ಇದಕ್ಕೆ ನಿಮ್ಮ ಕೈಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ, ಇದು ನಿಮ್ಮ ಕೈ ಕೊಡೋಕ್ಕೆ ಮುಂಚೆನೇ ನಾವು 32 ವೆರೈಟಿ ಅಧಿವಾಸ ಮಾಡ್ತೀವಿ. ಹಾಲಲ್ಲಿ ಮೊಸರು, ತುಪ್ಪ, ಜೇನುತುಪ್ಪ, ಹೂವು, ನವಧಾನ್ಯಗಳು, ಹೀಗೆ ಅಧಿವಾಸ ಅಂದರೆ ನೆನೆಸೋದು. ಇದರಲ್ಲಿರೋ ಕೆಲ ಕಲ್ಮಶ ತೆಗೆದು ಜೀವಶಕ್ತಿ ತುಂಬಿ ಡಿಸೆಂಬರ್ 4ನೇ ತಾರೀಕು ನಿಮ್ಮ ಕೈಗೆ ಕೊಟ್ಟು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ 64 ವೆರೈಟಿ ಪೂಜೆ ನಿಮ್ಮ ಕೈಲೇ ಮಾಡಿಸಿ ಮುದ್ರಾಮಂತ್ರ ತಂತ್ರದಿಂದ, ಆಮೇಲೆ ಕಲಾಹೋಮ ಮಾಡಿದ್ದಕ್ಕೆ ಕಲಾಶಕ್ತಿ ತುಂಬಿ, ಮನೇಲಿ ಅಪಘಾತಗಳು, ಮೃತ್ಯು ದೋಷಗಳು, ಆತ್ಮಹತ್ಯೆಗಳು ಆಗಬಾರ್ದು ಅಂತೇಳಿ ಮೃತ್ಯುಂಜಯ ಹೋಮ ಮಾಡಿದ್ದಕ್ಕೆ ಶಕ್ತಿ ತುಂಬಿ ಹೋಮದ ಮೂಲಕ ಮಾಟ ಮಂತ್ರ ತಂತ್ರ ಬಾಧೆಗಳು, ಭೂತ ಪ್ರೇತ ಬಾಧೆಗಳು, ಕುಜದೋಷ, ಕಾಳಸರ್ಪ ದೋಷ ನಿವಾರಣೆ ಆಗಲಿಕ್ಕೆ ಲಕ್ಷ್ಮೀ ನರಸಿಂಹರ ಹೋಮ ಮಾಡಿದ್ದಕ್ಕೆ ಶಕ್ತಿ ತುಂಬಿ, ಶತ್ರುಗಳ ಕಾಟದಿಂದ ಮುಕ್ತರಾಗಬೇಕು, ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲದರಲ್ಲೂ ಅಂದಾಗ ಸುದರ್ಶನ ಹೋಮ ಮಾಡಿಸಿ, ನಿಮ್ಮ ವಂಶದಲ್ಲಿ ತಾತ ಮುತ್ತಾತರಿಂದ ಗುರುಶಾಪ ಇತ್ತು ಅಂದರೆ, ಅಥವಾ ನನ್ನ ಜಾತಕದಲ್ಲೇ ಗುರುಶಾಪ ಗುರುದ್ರೋಹ ಇತ್ತು ಅಂದರೆ, ಆ ಥರದಿಂದ ನರಳುತ್ತಿರುವಂಥ ಜಾತಕಗಳಿಗೆ ದತ್ತಾತ್ರೇಯರ ಹೋಮ, ನವನಾಥ ನಾಯಕರ ಹೋಮ ಎಲ್ಲ ಮಾಡಿ ಇದಕ್ಕೆ ಶಕ್ತಿ ತುಂಬಿ ನಿಮಗೆ ಅವತ್ತು ಕೊಡ್ತೀವಿ. ಡಿಸೆಂಬರ್ 4ನೇ ತಾರೀಕು ನಿಮಗೆ ಪಾದಕೆಗಳ ನೀವೇ ಪೂಜೆ ಮಾಡಿ, ನೀವೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಇದಕ್ಕೆ ಹೋಮದ ಎನರ್ಜಿ ಇದಕ್ಕೆ ಭರ್ತಿ ಮಾಡಿ ನಿಮಗೆ ಕೊಡ್ತೀವಿ. ಮನೇಲಿಟ್ಟು ಪೂಜೆ ಮಾಡಬೇಕು. ಮನೇಲಿ ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಮೊಬೈಲು ಹೇಗೋ ಹಾಗೆ ಇದು ಒಂದು ವಸ್ತು. ಇದನ್ನು ಮನೇಲಿಟ್ಟು ದಿನ ಮಾಡೋ ಸಿಂಪಲ್ ಪೂಜೆ ಅವತ್ತು ಹೇಳ್ಕೊಡ್ತೀನಿ. 1-2 ದಳ ತುಳಸಿ ಹಾಕೋದು, ಇಲ್ಲ 1-2 ಹೂವು ಹಾಕ್ಬಿಡೋದು, ಊದುಬತ್ತಿ ಹಚ್ಚೋದು, ಕರ್ಪೂರ ಹಚ್ಚಿ ಪೂಜೆ ಮಾಡೋದು. ಮಾಂಸ ತಿನ್ನೋರು ಮಾಡ್ಬೋದು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಮಾಡೋದು. ಯಾಕೆಂದರೆ ಗುರುಗೆ ಜಾತಿ ಭೇದ ಇಲ್ಲ, ಗುರುಗಳಿಗೆ ದೇಹ ಪೂಜೆ ಇಲ್ಲ, ಗುರುಗಳಿಗೆ ಪಾದ ಪೂಜೆ. ಯಾವುದೋ ನಿಮ್ಮ ಬಂಧು ಮನೇಲೋ, ನಿಮ್ಮ ಅಳಿನ ಮನೇಲೋ, ಮಗಳು ಮನೇಲೋ, ಬಂಧು ಮಿತ್ರ ಮನೇಲಿ ತುಂಬ ಕಷ್ಟ, ದರಿದ್ರ, ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಈ ಪಾದಕೆ ತೊಗೊಂಡೋಗಿ ಅವ್ರ ಮೇಲೆ ಇಟ್ಟು ಪೂಜೆ ಮಾಡಿಸಿ ನೀವು ವಾಪಸ್ ನಿಮ್ಮ ಮನೆಗೆ ತೊಗೊಂಬನ್ನಿ. ಅವ್ರ ಕೈ ಕೂರಿಸಿದ್ದು ಪಾದ ಪೂಜೆ ಮಾಡಿಸಿ ನೋಡಿ ಎಂಥ ಪವಾಡ ಆಗುತ್ತೆ. 2012ರಲ್ಲಿ ಮತ್ತು 2014ರಲ್ಲಿ ಈ ಪೂಜೆ ಮಾಡಿಸಿ ಎಷ್ಟೋ ಜನ ಕೂತು ಪೂಜೆ ಮಾಡಿವ್ರಿಗೆ IAS ಆಗಿದ್ದಾರೆ, IPS ಆಗಿದ್ದಾರೆ, MLA MP ಗಳಾಗಿದ್ದಾರೆ, ಮತ್ತು ಕಾರ್ಪೊರೇಟರ್ ಆದರೂ, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಕರೋಡ್ಪತಿಗಳಾಗಿದ್ದಾರೆ. 2012 ಮತ್ತು 2014 ಮಾಡಿಸಿದ್ವಿ. ಈ ಸಲ ನಾವು 2025ರಲ್ಲಿ ಮಾಡ್ತೀವಿ. ಯಾಕೆಂದರೆ ಮುಂದಿನ ವರ್ಷ ತೊಂದರೆ ಅನುಭವಿಸ್ಬಾರ್ದು ಅಂತೇಳಿ ಈ ಒಂದು ಪಾದಕೆಗಳನ್ನು ನೀವು ಮನೇಲಿಟ್ಟು ಪೂಜೆ ಮಾಡಿ. ಇದನ್ನು ಮಾಡಬೇಕು ಅಂತಂದರೆ ಜಾತಿ ಧರ್ಮ ಭೇದ ಇಲ್ಲ,
ಎಲ್ಲ ಮಾಂಸ ತಿನ್ನೋರು ಮಾಡ್ಬೋದು. ಇದೊಂದು ಮನೇಲಿ ವಿಗ್ರಹ ಇಲ್ಲ ಅಂದರೂ ಗುರುಪಾದಕೆ ಇರಬೇಕಂತೆ, ಫೋಟೋ ಇಲ್ಲ ಅಂದರೂ ಮನೆ ಗುರುಪಾದಕೆಗಳು ಇರಬೇಕಂತೆ. ಇದನ್ನು ಮಾಡಿ ಮುಂದೆ ವರ್ಷ ಬರೋ ಆ ಗುರು ಪರಾಭವ ಅಂದರೆ ಗುರುವಿನ ವರ್ಷ ಅದು. ಗುರು ಕೆಲವು ಒಳ್ಳೆಯದು ಮಾಡ್ತಾನೆ, ಹಾಗೆ ಹಿಂದೆ ವಕ್ರ ಆಗಿಬಿಟ್ರೆ ಎಲ್ಲ ಕಳ್ಕೊಂಬಿಡ್ತೀವಿ. ಅದೆಲ್ಲ ತಡಿಬೇಕು ಅಂದರೆ ಮುಂಜಾಗ್ರತೆ ಕ್ರಮವಾಗಿ ಇದು ಮಾಡಿಸ್ತೀವಿ. ಮತ್ತೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಸಂಸ್ಥೆ ನಾವು ಒಬ್ಬರೇ ಮಾಡೋದು. ಅದರಿಂದ 64 ರೀತಿ ಪೂಜೆ ಮಾಡೋದು ಕಲಿಸ್ತೀನಿ ನಾನು ನಿಮಗೆ ಮಂತ್ರತಂತ್ರಗಳಿಂದ. ಮತ್ತು ಭಾಳ ವಿಶೇಷವಾದ ಹೋಮಗಳು ಮಾಡ್ತೀವಿ, ನೀವೆಲ್ಲೂ ನೋಡಿಲ್ಲ ಅಂಥ ಹೋಮಗಳನ್ನು. ನಿಮ್ಮ ಕೈಲೇ ಹೋಮಕ್ಕೆ ತಂತ್ರ ಮಂತ್ರಗಳನ್ನು ಮಾಡಿಸಿ ಆವತ್ತು ದಿವಸ ಆ ಹುಣ್ಮೇಶ್ವರಿ ಮೇಲೆ ಎಲ್ಲ ದೋಷ ನಿವಾರಣೆ ಮಾಡಿಸಿ ಪಾದಕ ಜೊತೆಗೆ ನಿಮ್ಮನ್ನು ಇದು ಕಳಿಸ್ಕೊಡ್ತೀವಿ. ಇದಕ್ಕೆ ಕೊಡೋ ದುಡ್ಡು ಎಷ್ಟು, ಹೇಗೆ, ಹೆಂಗೆ ಮಾಡೋದು ಅಂತೆಲ್ಲ ಆ ಲಿಂಕಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಗುರು ಪಾದಕ ಪೂಜಾ ಲಿಂಕ್ ಅಂತ. ಆ ಲಿಂಕಲ್ಲಿ ಹೋದರೆ ಎಲ್ಲ ಡೀಟೇಲ್ಸ್ ಇದೆ, ಓದ್ಕೊಳ್ಳಿ. ಮತ್ತು ಯಾವುದು ನೀವು ಬುಕ್ ಮಾಡ್ಕೋಬೇಕು ಅಂತೀರೋ ಆ ಕೆಟಗರಿಗೆ ಬುಕ್ ಮಾಡ್ಕೊಳ್ಳಿ. ನೀವು ಬರಿಕೆಯಲ್ಲಿ ಬರಬೇಕು, ಏನೂ ತರೋಂಗಿಲ್ಲ, ಎಲ್ಲವೂ ನಾವೇ ಕೊಡ್ತೀವಿ. ಅವತ್ತು ಸ್ನಾನ ಮಾಡ್ಕೊಂಡು ಬರಬೇಕಷ್ಟೆ, ಬಂದು ಕೂತ್ಕೋಬೇಕು. ಬೆಳಗ್ಗೆ 7 ಗಂಟೆಗೆ ಶುರು ಆದರೆ ಮಧ್ಯಾಹ್ನ 2 ಗಂಟೆಗೆಲ್ಲ ಮಾಡಿ ಮುಗಿಸಿ ನಿಮಗೆ ಗುರು ಪೂಜೆ ಹೇಗೆ, ಗುರು ಶಾಂತಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಮತ್ತು ಇದನ್ನು ಮಾಡಿದ್ಮೇಲೆ ಮನೇಲಿಟ್ಟು ದಿನನಿತ್ಯ ಸುಮ್ಮನೆ 1-2 ಗಂಧದ ಕಡಿ ಹಚ್ಚಿ ಧೂಪ, 1-2 ಕರ್ಪೂರ ಆರತಿ ಮಾಡಿಬಿಟ್ಟು ಅದ್ರ ಮುಂದೆ ಕೂತ್ಕೊಂಡು ಎಲ್ಲ ಕಷ್ಟ ಸುಖ ಹೇಳ್ಕೊಳ್ಳಿ ಸಾಕು ಗುರುಪಾದಕ್ಕೆ. ಏಕೆಂದರೆ ಪ್ರಾಣ ತುಂಬಿರು ಬ್ರಹ್ಮ ವಿಷ್ಣು ಮಹೇಶ್ವರ 3 ಶಕ್ತಿ ಇದರಲ್ಲಿ ಹೋಗುತ್ತೆ. ಜೊತೆಗೆ ಏಕ ದತ್ತಾತ್ರೇಯರದು ಒಂದು ಶಕ್ತಿ ಇದರಲ್ಲಿ ಹೋಗುತ್ತೆ. ಈ ಒಂದು ಪೂಜೆಯನ್ನು ಮಾಡಲಿಕ್ಕೆ ಒಂದು ಪೂರ್ವಜ ಪುಣ್ಯ ಇರಬೇಕು. ಅದಕ್ಕೆ ಇಡೀ ವರ್ಲ್ಡ್ನಲ್ಲಿ ನೀವೇನೇ ಕೆಲಸ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನೇ ಆಗಬೇಕು ಅಂದರೆ ಹಿಂಭಾಗದಲ್ಲಿ ಗುರುಗಳು ನಿಂತಿರಬೇಕು, ಗುರು ಆಶೀರ್ವಾದ ಇರಬೇಕು. ಗುರಿ ಮುಂದೆ, ಗುರು ಹಿಂದೆ. ಈ ಒಂದು ದೋಷ ನಿವಾರಣೆ ಮಾಡ್ಕೋಬೇಕು ಅಂದರೆ ತಕ್ಷಣ ಸ್ಕ್ರೀನಲ್ಲಿ ತೋರಿಸ್ತಾ ಇರೋ ಲಿಂಕಲ್ಲಿ ಕ್ಲಿಕ್ ಮಾಡಿ ಬೇಗ. ಈ ಮಂತ್ ಕೊನೆಯಲ್ಲೇ ಲಾಸ್ಟ್ ಡೇಟ್ ಕೊಟ್ಟಿದ್ದೀವಿ, ಭಾಳ ಜನ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ಯಾರಿಗೆ ಅದೃಷ್ಟ ಇದೆ ಅವ್ರು ಮಾತ್ರ ಈ ಪೂಜೆ ಕೂತ್ಕೊಳ್ತಾರೆ. ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಅದರಲ್ಲಿದೆ. ಇದನ್ನು ನೀವು ಓದ್ಕೊಂಡು ರೆಡಿಯಾಗಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನೀವು ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಎಪಿಸೋಡ್ಸ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಅಪಾಯಿಂಟ್ಮೆಂಟ್ ಬೇಕಿದ್ದರೆ, ಇಲ್ಲಾಂದರೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ, ನೋಡಿ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ಶನಿವಾರ ನಾನು ಮತ್ತೆ ಲೈವಲ್ಲಿ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.